ವಿಜ್ಞಾನರೋಚಿ ಪರಿಪೂರಿತಾಂತರ್ಭಾಷ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವ ಗೀರ್ವಾಣ ವಿಜ್ಞಾನದಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರೂನ್ ಮಮ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅರ್ಚಿತಃ ಸಂಸ್ಮೃತೋಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಈಗ 103ನೇ ಶ್ಲೋಕ, ಭಕ್ತ್ಯಾವಾ ಅನ್ನೋ ಶ್ಲೋಕ. ಆ ಶ್ಲೋಕ ಇದೆಯಾ ಅಂತ ನೋಡ್ಕೊಳ್ಳಿ ನಿಮ್ಮದ್ರಲ್ಲಿ. ಇಲ್ಲ ಅಂತಂದರೆ ನೀವು ಈಗ ಒಂದು ಲಿಂಕ್ ಏನು ಕಳಿಸಿದ್ದಾರೆ ಆ ಲಿಂಕಲ್ಲಿ ನೋಡಿದರೆ ಆ ಶ್ಲೋಕ ಇದೆ. 103ನೇ ಶ್ಲೋಕ. ಭಕ್ತ್ಯಾವಾ ಯದಿ ವಾ ಭಕ್ತ್ಯ ಚಕ್ರಾಂಕಿತಶಿಲಾಂ ಪ್ರತಿ ದರ್ಶನಂ ಸ್ಪರ್ಶನಂ ವಾಪಿ ಸರ್ವಪಾಪ ಪ್ರಣಾಶನಂ. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಈ ಚಕ್ರಾಂಕಿತ ಶಿಲೆ ಏನಿದೆ ಅಲ್ಲ, ಶಾಲಗ್ರಾಮದ ಜೊತೆಗೆ ನಾವು ಏನು ಇಟ್ಟು ಪೂಜೆಯನ್ನು ಮಾಡ್ತೇವೆ, ಚಕ್ರಾಂಕಿತ ಎಂಬ ಶಿಲೆ, ಅದರ ಮಹಿಮೆಯನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ಚಕ್ರಾಂಕಿತ ಶಿಲೆಯನ್ನು ನೋಡೋದು ಮತ್ತು ಸ್ಪರ್ಶ ಮಾಡೋದು, ದರ್ಶನಂ ಸ್ಪರ್ಶನಂ ವಾಪಿ ಸರ್ವಪಾಪ ಪ್ರಣಾಶನಂ, ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡ್ತದೆ. ಅವರಿಗೆ ಭಕ್ತಿ ಇರಲಿ ಅಥವಾ ಇಲ್ಲದೇ ಇರಲಿ. ಭಕ್ತ್ಯಾವಾ ಯದಿವಾ ಅಭಕ್ತ್ಯ, ಭಕ್ತಿಯಿಂದ ಮಾಡಿದರೂ ಸರಿ, ಅಭಕ್ತಿಯಿಂದ ಮಾಡಿದರೂ ಸರಿ. ಭಕ್ತಿ ಇದ್ದರೂ ಸರಿ, ಭಕ್ತಿ ಇಲ್ಲದೇ ಇದ್ದರೂ ಸರಿ, ಆ ಚಕ್ರಾಂಕಿತ ಶಿಲೆಯನ್ನು ಯಾರು ನೋಡ್ತಾರೋ, ಯಾರು ಸ್ಪರ್ಶ ಮಾಡ್ತಾರೋ ಅಂಥವರಿಗೆ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗ್ತದೆ ಅಂತ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಅಂಥ ಚಕ್ರಾಂಕಿತ ಶಿಲೆ ಅದು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಅಂತ ತಿಳಿಸ್ತಾ, ಹಾಗೆ ಅದರ ಮುಂದೆ 104ನೇ ಶ್ಲೋಕ ನೋಡಿ. ಸಾಲಗ್ರಾಮೋದ್ಭವೋ ದೇವೋ ದೇವೋ ದ್ವಾರವತೀ ಭವಃ ಉಭಯೋ ಸ್ನಾನತೋ ಯೇನ ಬ್ರಹ್ಮಹತ್ಯಾಂ ವ್ಯಪೋಹತಿ. ಶಾಲಗ್ರಾಮದಲ್ಲಿ ಸನ್ನಿಹಿತನಾಗಿರ್ತಕ್ಕಂತಹ ಯಾವ ಭಗವಂತ ಇದ್ದಾನೆ, ಆ ಭಗವಂತನನ್ನ ಅದೇ ರೀತಿಯಾಗಿ ದೇವೋ ದ್ವಾರವತೀ ಭವಃ. ದ್ವಾರವತಿ ಅನ್ನೋ ಶಬ್ದದಿಂದ ಇಲ್ಲಿ ದ್ವಾರಕೆಯಲ್ಲಿ ಸಿಗತಕ್ಕಂತಹ ಚಕ್ರಾಂಕಿತ ಅಂತ ಇಟ್ಕೊಳ್ಬೇಕು. ಚಕ್ರಾಂಕಿತ ಅನ್ನೋದು ವಿಶೇಷವಾಗಿ ದ್ವಾರಕೆಯಲ್ಲಿ ಸಿಗತಕ್ಕಂಥದ್ದು. ದ್ವಾರಕೆಯ ಮರಳುಗಳಲ್ಲಿ ಇರ್ತಕ್ಕಂತಹ ಕಲ್ಲುಗಳೇನಿದೆ ಅದು ಚಕ್ರಾಂಕಿತ ಎಂಬ ಶಿಲೆಗಳು. ಅಂತಹ ದ್ವಾರಕೆಯಲ್ಲಿ ಸಿಗತಕ್ಕಂತಹ ಯಾವ ಚಕ್ರಾಂಕಿತ ಎಂಬ ಶಿಲೆಗಳಿದೆ ಅದರಲ್ಲಿ ಸನ್ನಿಹಿತನಾಗಿರ್ತಕ್ಕಂತಹ ವಿಷ್ಣು, ಈ ಎರಡನ್ನೂ ಕೂಡ ಇಟ್ಟುಕೊಂಡು ಆ ಚಕ್ರಾಂಕಿತ ಶಿಲೆ ಮತ್ತು ಶಾಲಗ್ರಾಮ ಶಿಲೆ ಇವುಗಳಿಗೆ ಯಾರು ಅಭಿಷೇಕವನ್ನು ಮಾಡ್ತಾರೋ, ಆ ಅಭಿಷೇಕದಿಂದ ಉಂಟಾಗಿರ್ತಕ್ಕಂತಹ ಯಾವ ಜಲ ಇದೆ, ತೀರ್ಥ, ಅದನ್ನು ಯಾರು ಸ್ವೀಕಾರ ಮಾಡ್ತಾರೋ ಅಂಥವರ ಬ್ರಹ್ಮಹತ್ಯಾ ಪಾಪವೂ ಕೂಡ ಪರಿಹಾರ ಆಗ್ತದೆ. ಶಾಲಗ್ರಾಮೋದ್ಭವೋ ದೇವಃ ದೇವೋ ದ್ವಾರವತೀ ಭವಃ. ಈ ಉಭಯೋಸ್ಥಾನತೋ ಏನ, ಉಭಯೋ ಎರಡು ಅಂದರೆ ಶಾಲಗ್ರಾಮದಲ್ಲಿ ಸನ್ನಿಹಿತನಾದ ವಿಷ್ಣು ಮತ್ತು ದ್ವಾರವತೀ ಭವಃ ಅಂದರೆ ಚಕ್ರಾಂಕಿತದಲ್ಲಿ ಸನ್ನಿಹಿತನಾಗಿರ್ತಕ್ಕಂತಹ ವಿಷ್ಣು, ಈ ಎರಡನ್ನೂ ಕೂಡ ಇಟ್ಟು ಆ ಭಗವಂತನನ್ನು ಯಾರು ಅಭಿಷೇಕ ಮಾಡಿ
ಅದರ ತೀರ್ಥವನ್ನು ಯಾರು ಪ್ರಾಶನ ಮಾಡ್ತಾರೋ ಅಂಥವರ ಬ್ರಹ್ಮಹತ್ಯಾ ದೋಷವೂ ಕೂಡ ಪರಿಹಾರ ಆಗ್ತದೆ ಅಂತ ಶಾಲಗ್ರಾಮದ್ದು ಮತ್ತು ಚಕ್ರಾಂಕಿತದ್ದು ಎರಡರ ಮಹಿಮೆಯನ್ನು ಕೂಡ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಈ ಚಕ್ರಾಂಕಿತ ಮತ್ತು ಶಾಲಗ್ರಾಮ ಇದು ಎಷ್ಟು ಪವಿತ್ರವಾಗಿರ್ತಕ್ಕಂಥದ್ದು ಅಂತಂದರೆ ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಮ್ಲೇಚ್ಛ ದೇಶೇ ಶುಚೌ ವಾಪಿ ಚಕ್ರಾಂಕೋ ಯತ್ರ ತಿಷ್ಠತಿ ಯೋಜನಾನಿ ತಥಾ ತ್ರೀಣಿ ಮಮ ಕ್ಷೇತ್ರಂ ವಸುಂಧರೆ. ಭಗವಂತ ಹೇಳ್ತಾ ಇದ್ದಾನೆ, ಭೂದೇವಿಯನ್ನು ಕುರಿತು ಹೇಳ್ತಾ ಇರ್ತಕ್ಕಂಥ ಶ್ಲೋಕ ಇದು. ಎಲೆ ಭೂಮಿಯೇ, ಚಕ್ರಾಂಕಿತ ಇರ್ತಕ್ಕಂತಹ ಸ್ಥಳ, ಇಲ್ಲಿ ಬರೀ ಚಕ್ರಾಂಕಿತದ್ದು ಹೇಳ್ತಾ ಇದ್ದಾರೆ. ಚಕ್ರಾಂಕಿತ ಇರ್ತಕ್ಕಂತಹ ಸ್ಥಳ ಅದು ಮ್ಲೇಚ್ಛ ದೇಶ ಇರ್ಬೋದು. ಮ್ಲೇಚ್ಛ ದೇಶ ಅಂತಂದ್ರೆ ಮುಸ್ಲಿಮರು ವಾಸ ಮಾಡ್ತಕ್ಕಂತಹ ದೇಶ, ಮ್ಲೇಚ್ಛರು ವಾಸ ಮಾಡ್ತಕ್ಕಂತಹ ದೇಶ, ಅಂತಹ ದೇಶ ಇರ್ಬೋದು. ಅಥವಾ ಅಶುಚೌ, ಎಂಥ ಅಶುಚಿಯಾಗಿರ್ತಕ್ಕಂತಹ ಪ್ರದೇಶ ಇರ್ಬೋದು. ಆ ಪ್ರದೇಶದಲ್ಲಿ ಚಕ್ರಾಂಕಿತ ಶಿಲೆ ಇದೆ ಅಂತಾದರೆ ಅದರ ಜೊತೆಗೆ ಸಾಲಿಗ್ರಾಮವನ್ನು ಕೂಡ ಇಟ್ಕೊಳ್ಬೇಕು. ಅಂತಹ ಶಿಲೆ ಅಲ್ಲಿ ಇದೆ ಅಂತಾದರೆ ಯೋಜನಾನಿ ತಥಾ ತ್ರೀಣಿ ಮಮ ಕ್ಷೇತ್ರಂ ವಸುಂಧರೆ. ಮಮ ಕ್ಷೇತ್ರಂ 3 ಯೋಜನ, ಯಾವ ಸ್ಥಳದಲ್ಲಿ ಶಾಲಗ್ರಾಮ ಶಿಲೆ ಚಕ್ರಾಂಕಿತ ಶಿಲೆ ಇದೆಯೋ ಅಲ್ಲಿಂದ ಸುತ್ತಮುತ್ತಲಿನ 3 ಯೋಜನ ಪ್ರದೇಶ ಅದು ನನ್ನ ಕ್ಷೇತ್ರ, ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಅಂತ ತಿಳ್ಕೊಳ್ಳಿ. ಅದೆಷ್ಟು ಪವಿತ್ರ ಆಗಿಬಿಡ್ತದೆ. 3 ಯೋಜನ, ಸುತ್ತಮುತ್ತಲಿನ 3 ಯೋಜನ ಪ್ರದೇಶ ಅದು ಪವಿತ್ರವಾಗಿರ್ತಕ್ಕಂತಹ ವಿಷ್ಣು ಕ್ಷೇತ್ರ ಅಂತ ಕರೆಸ್ಕೊಳ್ಳುತ್ತೆ. ಅಷ್ಟು ಪವಿತ್ರವಾಗಿರ್ತಕ್ಕಂಥದ್ದು ಶಾಲಗ್ರಾಮ ಶಿಲೆ. ಆದ್ದರಿಂದ ನಾವು ಶಾಲಗ್ರಾಮ ಮತ್ತು ಚಕ್ರಾಂಕಿತ ಇವುಗಳನ್ನು ಇಟ್ಟುಕೊಂಡು ಯಾವ ಪ್ರದೇಶದಲ್ಲಿ ಬೇಕಾದರೂ ಹೋಗಿ ದೇವರ ಪೂಜೆಯನ್ನು ಮಾಡಬಹುದು. ಅದು ಜಾಗ ಸರಿ ಇಲ್ಲ, ಅಶುಚಿಯಾಗಿದೆ ಅಂತ ಹೇಳಿ ದೇವರ ಪೂಜೆಯನ್ನು ಮಾಡದೆ ಹಾಗೆ ಇಟ್ಕೊಳ್ಳೋದಲ್ಲ. ಯಾಕೆಂದರೆ ಶಾಲಗ್ರಾಮ ಶಿಲೆ ಮತ್ತು ಚಕ್ರಾಂಕಿತ ಶಿಲೆ ಇದೆ ಅಂತಂದರೆ ಅದೇ ಪವಿತ್ರವಾಗಿರ್ತಕ್ಕಂತಹ ಜಾಗ, ಅದೇ ಭಗವಂತನ ಕ್ಷೇತ್ರ. 3 ಯೋಜನ ಸುತ್ತಮುತ್ತಲು. 1 ಯೋಜನ ಅಂತಂದರೆ ಸುಮಾರು ಈಗಿನ ನಮ್ಮ ಕಿಲೋಮೀಟರ್ ಲೆಕ್ಕದಲ್ಲಿ ಹೇಳೋದಾದರೆ ಮಿನಿಮಮ್ 8 ಮೈಲಿ ಅಂತ ಒಂದು ಲೆಕ್ಕ ಇದೆ. 8 ಮೈಲಿ ಅಂದರೆ 12 ಕಿಲೋಮೀಟರ್ ಆಗುತ್ತೆ. ಅಂಥದ್ದು 3 ಯೋಜನ ಅಂತಂದರೆ 12 ಮೂರಲೆ 36 ಕಿಲೋಮೀಟರ್ ಆಯಿತು. ಅಷ್ಟು ಪ್ರದೇಶವೂ ಕೂಡ ಶುಚಿ ಆಗ್ತದೆ, ಅದು ಭಗವಂತನ ಕ್ಷೇತ್ರ ಅಂತ ಕರೆಸ್ಕೊಳ್ಳುತ್ತಂತೆ. ಅಂತಹ ಪವಿತ್ರವಾಗಿರ್ತಕ್ಕಂಥ ಶಿಲೆಗಳು ಅದು ಆ ಶಾಲಗ್ರಾಮ ಶಿಲೆ ಮತ್ತು ಚಕ್ರಾಂಕಿತ ಎಂಬ ಶಿಲೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗೆ ಮುಂದೆ 106 ಸಾಲಗ್ರಾಮೋದ್ಭವೋ ದೇವೋ ಶೈಲಂ ಚಕ್ರಾಂಕಮಂಡಿತಂ ಯತ್ರಾಪಿ ನೀಯತೆ ತತ್ರ ವಾರಾಣಸ್ಯಾಶತಾಧಿಕಂ. ಎಲ್ಲಿ ಶಾಲಗ್ರಾಮ ಶಿಲೆ ಮತ್ತು ಚಕ್ರಾಂಕಿತ ಎಂಬ ಶಿಲೆ ಅದು ಇರ್ತದೋ ಆ ಜಾಗ ಎಷ್ಟು ಪವಿತ್ರ ಅಂತ ಕರೆಸ್ಕೊಳ್ಳುತ್ತೆ ಅಂತಂದರೆ ಕಾಶಿಗಿಂತಲೂ ಕೂಡ ವಾರಾಣಸ್ಯಾಹ ಶತಾಧಿಕಂ. ವಾರಾಣಸಿ ಅಂದರೆ ಕಾಶಿ, ವಾರಾಣಸಿ ಕ್ಷೇತ್ರ. ಅಂತಹ ಕಾಶಿ ಕ್ಷೇತ್ರಕ್ಕಿಂತಲೂ ಕೂಡ 100 ಪಟ್ಟು ಮಿಗಿಲಾಗಿದೆ ಅಂತೆ ಆ ಶಾಲಗ್ರಾಮ ಇರ್ತಕ್ಕಂತಹ ಸ್ಥಳ. ಶಾಲಗ್ರಾಮೋದ್ಭವೋ ದೇವಃ ಶೈಲಂ ಚಕ್ರಾಂಕಮಂಡಿತಂ. ಶಾಲಗ್ರಾಮದಲ್ಲಿ ಸನ್ನಿಹಿತನಾಗಿರ್ತಕ್ಕಂತಹ ಭಗವಂತ ಶೈಲಂ ಚಕ್ರಾಂಕಮಂಡಿತಂ, ಚಕ್ರಾಂಕಮಂಡಿತವಾದ ಶೈಲ ಅಂದರೆ ಚಕ್ರಾಂಕಿತವಾದ ಶಿಲೆ ಅದು ಎಲ್ಲಿದೆಯೋ ಯತ್ರಾಪಿ ನೀಯತೆ, ಅದನ್ನು ಎಲ್ಲಿ ಬೇಕಾದ್ರೆ ತೊಗೊಂಡೋಗ್ಲಿ. ಯತ್ರಾಪಿ ನೀಯತೆ ತೊಗೊಂಡೋಗೋದು ಅಂತ ಅರ್ಥ. ಅದನ್ನು ಎಲ್ಲಿಗೆ ತಗೊಂಡು ಹೋದರೂ ಕೂಡ ಆ ಸ್ಥಳ ಅದು ವಾರಾಣಸ್ಯಾಹ ಶತಾಧಿಕಂ, ಕಾಶಿಗಿಂತಲೂ ಕೂಡ 100 ಪಟ್ಟು ಹೆಚ್ಚು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಆಗ್ತದೆ ಅಂತ ಆ ಶಾಲಗ್ರಾಮದ್ದು ಮತ್ತು ಚಕ್ರಾಂಕಿತ ಮಹಿಮೆಯನ್ನು ಈ ಶ್ಲೋಕದಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ. ಹಾಗೆ ಮತ್ತೆ ಮುಂದೆ
ಶಾಲಗ್ರಾಮೋದ್ಭವೋ ದೇವೋ ದೇವೋ ದ್ವಾರವತೀ ಭವಃ ಉಭಯೋಃ ಸಂಗಮೋ ಯತ್ರ ಮುಕ್ತಿಸ್ತತ್ರ ನ ಸಂಶಯಃ. ಈ ಶ್ಲೋಕದಲ್ಲೂ ಕೂಡ ಶಾಲಗ್ರಾಮ ಶಿಲೆ ಮತ್ತು ಚಕ್ರಾಂಕಿತ ಶಿಲೆಯ ಮಹಿಮೆಯನ್ನ ಹೇಳ್ತಾ ಇದ್ದಾರೆ. ಎಲ್ಲಿ ಶಾಲಗ್ರಾಮ ಶಿಲೆ ಇದೆಯೋ, ಭಗವಂತನ ಸನ್ನಿಧಾನದಿಂದ ಯುಕ್ತವಾಗಿರ್ತಕ್ಕಂತಹ ಈ ಶಾಲಗ್ರಾಮ ಶಿಲೆ ಮತ್ತು ದ್ವಾರವತಿ ಭವಃ, ಹಿಂದೆ ಹೇಳಿದ ಹಾಗೆ ದ್ವಾರಕಾ ಪಟ್ಟಣದಲ್ಲಿ ಸಿಗತಕ್ಕಂತಹ ಚಕ್ರಾಂಕಿತ ಶಿಲೆ, ಅದರಲ್ಲೂ ಕೂಡ ಭಗವಂತನ ವಿಶೇಷ ಸನ್ನಿಧಾನ ಇರ್ತದೆ. ಈ ಎರಡರ ಸಂಗಮ ಎಲ್ಲಿ ಆಗ್ತದೋ, ಶಾಲಗ್ರಾಮ ಮತ್ತು ಚಕ್ರಾಂಕಿತ ಉಭಯೋ ಸಂಗಮ, ಈ ಎರಡು ಶಿಲೆಗಳ ಸಂಗಮ ಎಲ್ಲಿ ಆಗ್ತದೋ ಅಲ್ಲಿ ನಿಶ್ಚಯವಾಗಿಯೂ ಕೂಡ ಮುಕ್ತಿ ಆಗ್ತದೆ. ಉಭಯೋ ಸಂಗಮೋ ಯತ್ರ ತತ್ರ ಮುಕ್ತಿ ನ ಸಂಶಯ, ಅಲ್ಲಿ ಮೋಕ್ಷ ಅನ್ನೋದು ಖಂಡಿತವಾಗಿಯೂ ದೊರಕ್ತದೆ, ಸಂಶಯವೇ ಇಲ್ಲ ಅಂತ ಆ ಶಾಲಗ್ರಾಮ ಶಿಲೆ ಮತ್ತು ಚಕ್ರಾಂಕಿತ ಈ ಎರಡನ್ನೂ ಕೂಡ ಒಟ್ಟಿಗೆ ಇಟ್ಟು ನಾವು ಪೂಜೆಯನ್ನು ಮಾಡಬೇಕು ಅನ್ನೋದು ಇದರಿಂದ ಸೂಚಿತವಾಗ್ತಾ ಇದೆ. ಈ ಎರಡರ ಸಂಗಮ, ಶಾಲಗ್ರಾಮ ಶಿಲೆ ಮತ್ತು ಚಕ್ರಾಂಕಿತ ಎರಡರ ಸಂಗಮ ಅನ್ನೋದು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಆ ಎರಡರ ಸಂಗಮ ಆಗಿಬಿಟ್ರೆ ಅಲ್ಲಿ ಮೋಕ್ಷ ಅನ್ನೋದು ನಿಶ್ಚಿತವಾಗಿಯೂ ಸಿಗ್ತದೆ. ಆದ್ದರಿಂದ ಅವುಗಳನ್ನು ಒಟ್ಟಿಗೆ ಇಟ್ಟು ನಾವು ಭಗವಂತನ ಅಭಿಷೇಕ ಮೊದಲಾದವುಗಳನ್ನು ಮಾಡಬೇಕು, ಅವುಗಳಿಗೆ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಇದರ ಜೊತೆಗೆ ಬೇರೆ ಬೇರೆ ಪುರಾಣಗಳಲ್ಲಿ ನೋಡಿದಾಗ, ಆಗಮ ಪಂಚರಾತ್ರ ಆಗಮ ಮೊದಲಾದವುಗಳಲ್ಲಿ ನೋಡಿದಾಗ ಸುದರ್ಶನ ಮತ್ತು ಭಗವಂತನ ಮೂರ್ತಿ ಯಾವುದಾದರೂ ವಿಗ್ರಹಗಳು, ಕೃಷ್ಣನ ವಿಗ್ರಹ ಅಥವಾ ವೆಂಕಟೇಶ ದೇವರ ವಿಗ್ರಹ, ನರಸಿಂಹದೇವರ ವಿಗ್ರಹ, ಹೀಗೆ ಯಾವುದಾದರೂ ಒಂದು ವಿಗ್ರಹಗಳನ್ನು ಮತ್ತು ವಿಷ್ಣು ಪಾದ, ಈ ಮೂರನ್ನು ಕೂಡ ಸೇರಿಸ್ಕೊಳ್ಬೇಕು. ಸುದರ್ಶನ, ಕೃಷ್ಣಮೂರ್ತಿ ಮತ್ತು ವಿಷ್ಣುಪಾದ, ಇದರ ಜೊತೆಯಲ್ಲಿ ಈ ಎರಡು ಚಕ್ರಾಂಕಿತ ಮತ್ತು ಶಾಲಗ್ರಾಮ ಶಿಲೆ, ಈ ಐದು ಕೂಡ ಒಟ್ಟಿಗೆ ಸೇರಿದಾಗ ಅದು ಪೂಜೆಗೆ ಬಹಳ ಯೋಗ್ಯವಾಗಿರ್ತಕ್ಕಂಥದ್ದು. ಅವುಗಳನ್ನು ಸೇರಿಸಿ ಒಟ್ಟಿಗೆ ಪೂಜೆ ಮಾಡಿ ಅವುಗಳ ತೀರ್ಥವನ್ನು ನಾವು ಪ್ರಾಶನ ಮಾಡಬೇಕು ಅಂತನ್ನೋದು ಬೇರೆ ಬೇರೆ ಪ್ರಮಾಣಗಳಿಂದ ನಮಗೆ ಸಿಗ್ತಾ ಇದೆ. ಹೀಗೆ ಈ ಶಾಲಗ್ರಾಮ ಮತ್ತು ಚಕ್ರಾಂಕಿತ ಮಹಿಮೆಯನ್ನು ವಿಶೇಷವಾಗಿ ವರ್ಣನೆ ಮಾಡತಕ್ಕಂತಹ ಇಷ್ಟು ಶ್ಲೋಕಗಳು. ಯಾಕೆ ಇದರಲ್ಲಿ ಇಷ್ಟು ಪಾವಿತ್ರ್ಯ ಬಂತು? ಶಾಲಗ್ರಾಮ ಮತ್ತು ಚಕ್ರಾಂಕಿತಗಳಲ್ಲಿ ಇಷ್ಟೊಂದು ಪವಿತ್ರವಾಗಲಿಕ್ಕೆ ಅದು ಏನು ಕಾರಣ ಅಂತಂದರೆ, ಅದರಲ್ಲಿ ಭಗವಂತನ ವಿಶೇಷವಾದ ಸನ್ನಿಧಾನ ಇದೆ ಅಂತನ್ನೋದೇ ಅದಕ್ಕೆ ಕಾರಣ. ಭಗವಂತನ ವಿಶೇಷವಾದ ಸನ್ನಿಧಾನ ಎಲ್ಲಿ ಇರ್ತದೋ ಅದೆಲ್ಲವೂ ಕೂಡ ಪವಿತ್ರವಾಗಿ ಬಿಡ್ತದೆ. ಆ ಸ್ಥಳವೇ ಪವಿತ್ರವಾಗಿ ಬಿಡ್ತದೆ, ಆ ಜಾಗ ಪವಿತ್ರವಾಗ್ತದೆ, ಆ ವಸ್ತು ಪವಿತ್ರವಾಗ್ತದೆ. ಅದರ ಮಹಿಮೆಯನ್ನು ತಿಳಿಸ್ಲಿಕ್ಕೋಸ್ಕರ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. 108ನೇ ಶ್ಲೋಕ. ಹರಿಣಾ ಮುಕ್ತಿದಾನೀಹ ಮುಕ್ತಿಸ್ಥಾನಾನಿ ಸರ್ವಶಃ ಸಯಸ್ಯ ಸರ್ವಭಾವೇಷು ತಸ್ಯ ತೈಕ್ಯಂ ಪ್ರಯೋಜನಂ. ಭಗವಂತನ ಸನ್ನಿಧಾನ ಯಾರ ಮನಸ್ಸಿನಲ್ಲಿ ತುಂಬಿಕೊಂಡಿರ್ತದೋ ಅವರು ಬೇರೆ ಯಾವ ಕ್ಷೇತ್ರಗಳಿಗೂ ಹೋಗೋದು ಬೇಕಾಗಿಲ್ಲ. ಮುಕ್ತಿಯನ್ನು ಕೊಡ್ತಕ್ಕಂತಹ ಸ್ಥಾನಗಳು ಅಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕಾಹ ಅಂತ ಶಾಸ್ತ್ರ. ಈ 7 ಕ್ಷೇತ್ರಗಳಿದೆ. ಈ 7 ಕ್ಷೇತ್ರಗಳು ಕೂಡ ಮುಕ್ತಿಯನ್ನು ಕೊಡ್ತಕ್ಕಂತಹ ಕ್ಷೇತ್ರಗಳು ಅಂತ ಹೇಳಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಹರಿಣಾ ಮುಕ್ತಿದಾನೀಹ ಮುಕ್ತಿಸ್ಥಾನಾನಿ ಸರ್ವಶಃ. ಆ ಎಲ್ಲ ಕ್ಷೇತ್ರಗಳು ಕೂಡ ಮೋಕ್ಷವನ್ನು ಕೊಡ್ತಕ್ಕಂಥದ್ದು ಅಂತ ಪ್ರಸಿದ್ಧವಾದದ್ದು. ಯಾಕೆ? ಆ ಕ್ಷೇತ್ರಗಳಲ್ಲಿ ಭಗವಂತನ ಸನ್ನಿಧಾನ ಇದೆ ಅನ್ನೋ ಕಾರಣಕ್ಕೋಸ್ಕರನೇ ಅವೆಲ್ಲವೂ ಕೂಡ ಮೋಕ್ಷವನ್ನು ಕೊಡ್ತಕ್ಕಂಥ ಕ್ಷೇತ್ರಗಳು ಅಂತ ಪ್ರಸಿದ್ಧವಾಗಿದೆ. ಆದರೆ ವಿಶೇಷವಾಗಿ ಭಗವಂತನನ್ನು ಯಾರು ಹೃದಯದಲ್ಲಿ ಇಟ್ಟುಕೊಂಡಿದ್ದಾರೋ ಅವರಿಗೆ ಈ ಎಲ್ಲ ಕ್ಷೇತ್ರಗಳಿಂದ ಏನು ಪ್ರಯೋಜನ?
ಬೇಕಾಗಿಲ್ಲ. ಯಾಕೆಂದ್ರೆ ಆ ಕ್ಷೇತ್ರಗಳಲ್ಲಿ ಭಗವಂತನ ವಿಶೇಷವಾದ ಸನ್ನಿಧಾನ ಇದೆ ಅನ್ನೋದಕ್ಕೋಸ್ಕರ ಅವು ಮೋಕ್ಷವನ್ನು ಕೊಡ್ತಕ್ಕಂಥ ಕ್ಷೇತ್ರಗಳಾಗಿದೆ. ಹೃದಯದಲ್ಲೇ ಸದಾಕಾಲ ಭಗವಂತನನ್ನ ಧ್ಯಾನ ಮಾಡ್ತಕ್ಕಂಥದ್ದೇನಿದೆ ಅಂಥವನಿಗೆ ಈ ತಸ್ಯ ತೈಹಿ ಕಿಂ ಪ್ರಯೋಜನಂ, ಅವುಗಳಿಂದ ಇವನಿಗೇನು ಪ್ರಯೋಜನ ಅಂದರೆ ತನ್ನೊಳಗೆ ಭಗವಂತನ ಸನ್ನಿಧಾನ ಯಾವಾಗಲೂ ಇರುತ್ತೆ, ಅವರು ಯಾವ ಕ್ಷೇತ್ರಗಳಿಗೂ ಹೋಗೋದು ಬೇಕಾಗಿಲ್ಲ ಅಂತ. ಇದರ ಅಭಿಪ್ರಾಯ ಕ್ಷೇತ್ರಗಳಿಗೆ ಹೋಗೋದೇ ಬೇಡ ಅಂತ ಅರ್ಥ ಅಲ್ಲ, ಅಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ಇದೆ ಅಂತ ತಿಳ್ಕೊಳ್ಬೇಕಾದ್ದು ನಮ್ಮ ಮುಖ್ಯ ಕರ್ತವ್ಯ. ಮತ್ತು ನಮ್ಮ ಹೃದಯದಲ್ಲಿ ಸದಾ ಭಗವಂತನನ್ನು ಧ್ಯಾನ ಮಾಡಬೇಕು ಅನ್ನೋದು ಕೂಡ ಇದರಿಂದ ಸೂಚಿತವಾಗ್ತಾ ಇದೆ. ಭಗವಂತನ ಧ್ಯಾನ, ಭಗವಂತನ ಸ್ಮರಣೆ ಮನಸ್ಸಿನಲ್ಲಿ ಇದ್ದುಬಿಟ್ರೆ ಅದೇ ನಿಜವಾಗ್ಲೂ ಎಲ್ಲದಕ್ಕೂ ಕೂಡ ನಾವು ಯಾವ ಕ್ಷೇತ್ರವನ್ನು ಪ್ರಯಾಣ ಮಾಡಲಿ, ದರ್ಶನ ಮಾಡಲಿ, ತೀರ್ಥಕ್ಷೇತ್ರಗಳಿಗೆ ಹೋಗಲಿ, ತೀರ್ಥದಲ್ಲಿ ಸ್ನಾನ ಮಾಡಲಿ, ಎಲ್ಲ ಕಾಲದಲ್ಲಿಯೂ ಕೂಡ ಮುಖ್ಯವಾಗಿ ಇರಬೇಕಾಗಿರೋದೇನು ಅಂದರೆ ಭಗವಂತ ನಮ್ಮ ಹೃದಯದಲ್ಲಿ ಇರಬೇಕು, ಅವನನ್ನೇ ಧ್ಯಾನ ಮಾಡ್ತಾ ಇರಬೇಕು. ಅದು ಈ ಶ್ಲೋಕದ ಅಭಿಪ್ರಾಯ, ತಾತ್ಪರ್ಯ. ಇಲ್ಲಿಗೆ 108 ಶ್ಲೋಕಗಳು ಮುಗಿದಿದೆ. ಶ್ರೀಕೃಷ್ಣಾರ್ಪಣಮಸ್ತು. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ.